ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆ ಅಂತೂ ಶುರುವಾಗ್ತಾ ಇದೆ. ಇನ್ಮೇಲೆ ಮಜ್ಜಿಗೆ ಮೊಸರು ಎಲ್ಲ ಜಾಸ್ತಿ ತಗೋಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಇವತ್ತು ನಾನು ಮೂಲಂಗಿ ಬಳಸ್ಕೊಂಡು ಒಂದು ಮಜ್ಜಿಗೆ ಹುಳಿ ಮಾಡ್ತಾ ಇದ್ದೀನಿ. ಇದು ಮೂಲಂಗಿ ಮಜ್ಜಿಗೆ ಹುಳಿ ಅಂತ. ಮೊದಲಿಗೆ ನಾನಿಲ್ಲಿ ಒಂದು 4 ಮೂಲಂಗಿ ತಗೊಂಡಿದ್ದೀನಿ. ಅದನ್ನು ನೀಟಾಗಿ ಆ ಕಡೆ ಈ ಕಡೆ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ. ಮೂಲಂಗಿ ತುಂಬ ಒಳ್ಳೆಯದು. ಡಯಾಬಿಟಿಸ್ ಇರೋರಿಗೆ ಮಜ್ಜಿಗೆ ಹುಳಿ ಮಾಡ್ಕೋಬೋದು, ಹಸಿದೂ ತಿನ್ಬೋದು. ಪ್ರತಿದಿನ ಸಲಾಡ್ ಜೊತೆ ಸ್ವಲ್ಪ ಸ್ವಲ್ಪ ಮೂಲಂಗಿ ತಗೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಈಗ ಮೊದಲಿಗೆ ನಾನು ಇಲ್ಲಿ ಸಿಪ್ಪೆ ತೆಕ್ಕೊಂಡಿದ್ದೀನಿ. ಈಗ ಸಿಪ್ಪೆ ತೆಗೆದಿರೋ ಮೂಲಂಗಿನ ಚೆನ್ನಾಗಿ ತೊಳ್ಕೊಂಡು ಈ ರೀತಿ ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ. ಈ ಅರ್ಧ ಕಟ್ ಮಾಡ್ಕೊಂಡಿರೋದನ್ನ ನೋಡಿ, ಕುಟ್ಟಾಣಿದು ಕುಟ್ಟೋದಿರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನು ತೊಗೊಂಡು ಈಗ ಒಂದೊಂದೇ ಹೋಳನ್ನ ಇಟ್ಕೊಂಡು ಈ ಥರ ಜಜ್ಕೋಬೇಕು. ಈ ಥರ ಜಜ್ಕೊಂಡು ನಾವು ಸಾಂಬಾರ್ಗೆ ಹಾಕೋದ್ರಿಂದ ಮೂಲಂಗಿ ಚೆನ್ನಾಗಿ ಸಾಂಬಾರಲ್ಲಿರೋ ಮಸಾಲೆನೆಲ್ಲ ಚೆನ್ನಾಗಿ ಹಿಡಿಸುತ್ತೆ. ರುಚಿನೂ ಇರುತ್ತೆ ಮೂಲಂಗಿ ತಿನ್ನೋಕ್ಕೆ. ಅದಕ್ಕೆ ನಾನು ಈ ಥರ ಜಜ್ಕೊಂಡು ಹಾಕ್ತಾ ಇದ್ದೀನಿ. ನೋಡಿ, ಎಲ್ಲನೂ ಈ ಥರ ಮಾಡ್ಕೋತಾ ಇದ್ದೀನಿ. ಈ ಥರ ಮಾಡಿ ಎತ್ತಿಟ್ಕೊಂಡು ನೋಡಿ, ಈ ಥರ ಇರುತ್ತೆ. ಒಳಗಡೆ ಎಲ್ಲ ರಸ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಮೊದಲಿಗೆ ಜಾರ್ಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಹುರ್ಗಡ್ಲೆ, 1 ಕಪ್ ಆಗಷ್ಟು ಕಾಯಿ ಪೀಸ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿ ಇಟ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ರುಬ್ಬಿಟ್ಕೋಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆ 1 ಸ್ಪೂನ್ ಸಾಸಿವೆ, ಒಂದು ಸ್ವಲ್ಪ ಹಿಂಗು, ಕಟ್ ಮಾಡ್ಕೊಂಡಿರೋಂಥ ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದಂಥ ಮೂಲಂಗಿನ ಹಾಕೋತಾ ಇದ್ದೀನಿ. ನೀವು ಸ್ವಲ್ಪ ಒಗ್ಗರಣೆಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ಅರ್ಧ ಇದು ಒಗ್ಗರಣೆಲೇ ಮಗ್ಬಿಡುತ್ತೆ. ನಾವು ಇದನ್ನು ಕುಕ್ಕರಲ್ಲಾಗಲಿ ಯಾವುದ್ರಲ್ಲೂ ಕೂಗಿಸ್ಕೊಂಡ್ರೆ ಅದ್ರದ್ದು ಅಂಶ ಬೇಗ ಹೊರ್ಟೋಗ್ಬಿಡುತ್ತೆ. ಅದಕ್ಕೆ ಒಗ್ಗರಣೆಲೇ ಫ್ರೈ ಮಾಡಿಕೊಂಡು ನಾವು ಇದರಲ್ಲೇ ಕುದಿಸ್ಕೊಳ್ಳೋದ್ರಿಂದ ತಿನ್ನುವಾಗ ಕ್ರಂಚಿಯಾಗೂ ಇರುತ್ತೆ. ನೋಡಿ, ಈಗ ರುಬ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ. ಅರ್ಧ ಇದರಲ್ಲಿ ಬೆಂದೋಗಿದೆ ಮೂಲಂಗಿ. ಈಗ ಮಸಾಲೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ನಿಮಿಷ ಬೇಯಿಸ್ಕೊಳ್ಳೋಣ ಮಸಾಲೆನ. ಅದಾದಮೇಲೆ ನಾನು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹುರ್ಗಡ್ಲೆ ಎಲ್ಲ ಹಾಕಿರೋದ್ರಿಂದ ಬೇಗ ಸಾಂಬಾರು ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಾಕಿಟ್ಕೊಳ್ಳೋಣ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕೆ ಇಟ್ಕೊಂಡು ಈಗ ನಾನು ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಮೊಸರು ಒಂದು ಸ್ವಲ್ಪನೂ ಹಳಿ ಇಲ್ಲದೇ ಇರೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಡ್ಕೊಂಡ್ರೆ ನಿಮಗೆ ಹಳಿ ಎಲ್ಲ ಹೊರ್ಟೋಗುತ್ತೆ. ನೀಟಾಗಿ ಗಟ್ಟಿ ಮಜ್ಜಿಗೆ ಥರ ಆಗುತ್ತೆ. ನೋಡಿ, ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದಿಸ್ಕೊಂಡು ಮೂಲಂಗಿ ಎಲ್ಲ ಬೇಯೋ ಥರ ಕುದಿಸ್ಕೊಂಡ್ಬಿಡ್ಬೇಕು. ಯಾಕೆ ಅಂದರೆ ಮೊಸರು ಹಾಕಿದ್ಮೇಲೆ ಒಡ್ಕೊಳ್ಳುತ್ತೆ ಅನ್ನೋಕ್ಕೋಸ್ಕರ ನಾವು ಎಲ್ಲ ಸಾರು ಉಪ್ಪು ಎಲ್ಲ ನೋಡ್ಕೊಂಬಿಡ್ಬೇಕು. ಅದಾದಮೇಲೆ ಕುದಿ ಆಫ್ ಮಾಡಿಬಿಟ್ಟು ಮೊಸರು ಕಡ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಮೂಲಂಗಿ ಮೊಸರುಳಿ ರೆಡಿಯಾಗಿದೆ. ಮುದ್ದೆ ಜೊತೆ ಮೊಸರುಳಿ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪರಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಇನ್ಮೇಲೆ ಸಮ್ಮರ್ ಸೀಸನ್ ಇರೋದ್ರಿಂದ ವಾರಕ್ಕೊಂದ್ಸಲನಾದರೂ ಈ ಥರ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸೋರೆಕಾಯಿ, ಮಂಗಳೂರು ಸೌತೆಕಾಯಿ ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ಮಾಡಿ ಹೇಗಿತ್ತು ಅಂತ ತಿಳಿಸಿ. ಬಾಯ್.